ಟೀಚರ್ ಆಗ್ತೀನಿ ಯಾವುದು ಐಡಿಯಾ ಇಲ್ಲ. ಬಟ್ ಸೆಕೆಂಡ್ ಇಯರಲ್ಲಿದ್ದಾಗ ಐ ಲಾಸ್ಟ್ ಮೈ ಪೇರೆಂಟ್ಸ್. ನಮ್ಮ ತಂದೆ ತಾಯಿ ಇಬ್ಬರು ತೀರ್ಕೊಂಡ್ರು. ನನಗೆ ಫ್ಯೂಚರ್ ಏನು ಮಾಡಬೇಕೋ ಬ್ಲ್ಯಾಂಕು. ಇನ್ನು ಸೆಕೆಂಡ್ ಇಯರ್ 2 ತಿಂಗಳಾಗಿದೆ. ಇಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಟ್ಯೂಷನ್ ನಡೀತಿತ್ತು. ನನ್ನನ್ನು ಬಯಾಲಜಿ ಟೀಚರ್ ಅಂತ ಇಂಟ್ರಡ್ಯೂಸ್ ಮಾಡಿದ್ರು. ದ ರೀಸನ್ ವಾಸ್ ಬಯಾಲಜಿ ವೇಕೆನ್ಸಿ ಇತ್ತು. ನಾನು ಹೋಗಿ ವಾರ ಪಾಠ ಮಾಡಿದೆ, ಸ್ಟೂಡೆಂಟ್ಸ್ ಅಟ್ರ್ಯಾಕ್ಟ್ ಆದರು. ನಾನು ಇನ್ನೂ ಸೆಕೆಂಡ್ ಇಯರ್ ಮುಗೀತಿದ್ದಂಗೆ ಟೀಚರ್ ಆಗಿಬಿಟ್ಟೆ. ಆವಾಗೆ ತುಂಬ 2006, 7, 8, 9, 10, 11 ಚಿಕ್ಕಬಳ್ಳಾಪುರದಲ್ಲಿ ಯಾರೆಲ್ಲ ಇಂಜಿನಿಯರ್ಸು MBBS ಮಾಡಿದಾರೋ ಅವರೆಲ್ಲರೂ ನನ್ನ ಹತ್ರ ಪಾಠ ಕೇಳಿರೋರೆ. ಆ 5 ವರ್ಷ ತುಂಬ ದೊಡ್ಡ 10, 11ನಲ್ಲಿ ಮತ್ತೆ ನಾನೊಂದು ಲೋಕಲ್ ಚಾನಲ್ಗೆ ಹೋಗಿ ಲೈಫ್ ಈಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಅಂತ ಮಾಡಿದೆ. ನಂತರ ಸ್ಟ್ರಗಲ್ ಮಾಡಿದೆ. ಈಗ ಬ್ಯಾಂಗ್ಳೂರಿಗೆ ಹೋಗಿ ಪರಿಶ್ರಮ ಅಕಾಡೆಮಿ ಮೊನ್ನೆ ಬಂದೆ. ಕಡಿಮೆ ಟೈಮಲ್ಲೇ ನಿಂತ್ಕೊಂಡೆ. ದೈವಾನುಗ್ರಹ. ಸಕ್ಸಸ್ ಸುಮ್ಮನೆ ನಾನು ಭಾಳ ಜನಕ್ಕೆ ಹೇಳ್ತೀನಿ, ಲೈಫಲ್ಲಿ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಹುಡುಗರು ಹುಡುಗಿರು ನೀವೇನಾದರೂ ಅಚೀವ್ ಮಾಡಬೇಕು ಅಂದರೆ ಬ್ಲೈಂಡಾಗಿ ಆ ಡ್ರೀಮ್ನ ನಂಬಿ. ಲೈಫಲ್ಲಿ ಸೋತೋದ್ರು, ಅಟ್ರಪ್ಲಾಫ್ ಆದರೂ 3 ಹೊತ್ತು ಊಟಕ್ಕೆ ಒಂದು 4 ಜೊತೆ ಬಟ್ಟೆಗೆ ಯಾರಿಗೂ ಟ್ರಬಲ್ ಇರಲ್ಲ. ಪುಟ್ ಯುವರ್ ಲೈಫ್ ಇನ್ ಗ್ಯಾರಂಟಿ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ಬೋದು. ನಾವೇನು ಮಾಡ್ತೀವಿ, ಇನ್ಸೆಕ್ಯೂರ್ ಫೀಲ್ ಆಗ್ತೀವಿ. ಏನು ಮಾಡೋಕ್ಕೆ ಹೆದರಿಕೆ, ಒಂದು ಇಡಕ್ಕೆ ಹೆದರಿಕೆ. ಓಡೋನೇ ಬೀಳ್ತಾನೆ, ನಡೆಯೋನೇ ಎಡುತ್ತಾನೆ ಅನ್ನೋ ಲಾಜಿಕ್ ನಮ್ಗೆ ಅರ್ಥ ಆಗುತ್ತೆ. ಬಿ ಸ್ಟ್ರಾಂಗ್ ಇನಫ್. ಬಟ್ ನೀವೇನು ಗೊತ್ತಾ, ನಾನು ಅನ್ಕೊತಿದ್ದೆ ಬಿಗ್ ಬಾಸ್ ನೋಡಿದಾಗೆಲ್ಲ ನಾನು ಬಿಗ್ ಬಾಸ್ ಸೀಸನ್ ಹೋಗ್ಬೇಕು ಯಾವಾಗ ಅಂತ. ಮೊನ್ನೆ ಹೋಗಿ ಬಂದುಬಿಟ್ಟೆ. 1 ಡೇ ಓಪನಿಂಗ್ ನಾನೇ ಗೆಸ್ಟು ಬಿಗ್ ಬಾಸ್ಗೆ. ಮೊನ್ನೆ ಓಪನಿಂಗ್ ಡೇ ಹೋಗಿ ಬಂದೆ. ಐ ಫೆಲ್ಟ್ ವೆರಿ ಹ್ಯಾಪಿ. ಆ ಶೋಗೆ ಹೋಗಬೇಕು ಅಂದರೆ ನೀವು ಸೆಲೆಬ್ರಿಟಿನೇ ಆಗಿರಬೇಕು ಅನ್ನೋ ಮಿತ್ತನ್ನ ನಾನು ಬ್ರೇಕ್ ಮಾಡಿ ಒಬ್ಬ ಪೊಲಿಟಿಷಿಯನು ಹೋಗಿ ಬಂದೆ. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ತುಂಬ ಜನ ಡಾಕ್ಟ್ರ್ ಆಗಬೇಕು, MBBS. ನಾನು ಹೇಳ್ತಾ ಇರ್ತೀನಿ MBBS ಅಂದರೆ ಮಾ ಬಾಪ್ ಕಾ ಬಡಾ ಸಪ್ನಾ ಅಂತ, ಮೇರಾ ಬಾಯ್ ಅವ್ರ ಬೆಹನೋಂ ಕಾ ಬಡಾ ಸಪ್ನಾ ಅಂತ. ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂದರೆ ಭಾಳಷ್ಟು ಜನ ಕೇಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ, ಸರ್ ಯಾಕೆ ನಾವು ಎಷ್ಟು ಓದಿದ್ರು ರ್ಯಾಂಕ್ ಬರ್ತಿಲ್ಲ? ಏನಾಗುತ್ತೆ ಗೊತ್ತಾ ನಿಮ್ಮ ಪ್ರಾಬ್ಲಮ್ಮು? ನೀವೀಗ ಚೆನ್ನಾಗಿ ಓದ್ತೀರಾ, ಮನೆಗೆ ಹೋಗ್ತೀರಾ, ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಕೆಲಸ ನೋಡಿ 7:30, 8 ಗಂಟೆ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 1 ಅವರ್ ಓದಿದ್ರೆ ಹೆಚ್ಚು. ಆ 1 ಅವರಲ್ಲೂ ಕಂಪ್ಲೀಟ್ ಮಾಡು, ಅಸೈನ್ಮೆಂಟ್ ಕಂಪ್ಲೀಟ್ ಮಾಡು, ಹೋಮ್ವರ್ಕ್ ಕಂಪ್ಲೀಟ್ ಮಾಡು. ಇನ್ನು ಪೆಂಡಿಂಗ್ ಉಳಿದ್ರೆ ಬೆಳಗ್ಗೆ ಬೇಗ ಎದ್ದು ಕಂಪ್ಲೀಟ್ ಮಾಡಿ ಟಿಫನ್ ಬಾಕ್ಸ್ ಹಾಕ್ಕೊಂಡು ಕಾಲೇಜಿಗೆ ಬಂದುಬಿಡು. ನೀವು ಓಪನಿಂಗ್ ಅಟೆಂಪ್ಟಲ್ಲೇ ಸೀಟ್ ಹೊಡಿಬೇಕು ಅಂದರೆ 6 ಅವರ್ಸ್ ಕೂತ್ ಸೆಲ್ಫ್ ಸ್ಟಡಿ ಮಾಡಲಿಲ್ಲ ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಮೆಡಿಕಲ್ ಅಥವಾ IIT ಸೀಟ್ ಹೊಡಿಯಲ್ಲ. ಬಿಕಾಸ್ ನೀವು ಟ್ಯಾಲೆಂಟ್ ಇದ್ದೀರಾ, ಹಾರ್ಡ್ ವರ್ಕ್ ಇದ್ದೀರಾ, ನಿಮ್ಮ ಟೀಚರ್ ಸಖತ್ತಾಗಿ ವರ್ಕ್ ಮಾಡ್ತಿದ್ದಾರೆ. ಬಟ್ ನೀವು ಮನೆಗೆ ಹೋದ್ಮೇಲೆ ಯು ಆರ್ ಫೇಲ್ ಟು ಸಿಟ್ ಫಾರ್ 6 ಅವರ್ಸ್. ನೀವು ನೋಡಿ, ಕ್ಯಾಲ್ಕುಲೇಟ್ ಮಾಡಿ ನೋಡಿ, 2 ಅವರ್ ಮೇಲೆ ಓದಿರಲ್ಲ. 2 ಅವರಲ್ಲಿ 1.5 ಗಂಟೆ ಬರೀ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿರ್ತೀರಾ, ಬರೀ ರೆಕಾರ್ಡ್ ಕಂಪ್ಲೀಟ್. ನೀವೇನು ಅನ್ಕೊತಾ ಇರ್ತೀರಾ, ನಾನು 2 ಅವರ್ ಓದಿದೆ. ಅದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ½ ಅವರ್. ಬಟ್ 90-95% ಬರುತ್ತೆ 12th. ನಾನು ಹೇಳೋದು, ಈಗ ಟೈಮ್ ಇದೆ ನಿಮ್ಮ ಹತ್ರ. ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಎಕ್ಸಾಮು. ಏಪ್ರಿಲಲ್ಲಿ ನೀಟು CET ಬರುತ್ತೆ. 5 ಮಂತ್ಸ್ ಮೊಬೈಲ್ ನೆಸ್ಸಿಟಿ ಇದ್ದರೆ ಮಾತ್ರ ಬಳಸಿ. ಲೈಫಲ್ಲಿ ಗೋಲೇ ಮುಖ್ಯ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ನಾನು ತುಂಬ ಜನ ಅಂತಿರ್ತಾರೆ MLA ಫೋನೇ ಎತ್ತಲ್ಲ ಅಂತ. ನಾನು ಆ್ಯಕ್ಚುಲಿ 99% 2-3 ಕಾಲ್ ಬಿಟ್ಟರೆ ಇನ್ಯಾವುದೂ ಅಟೆಂಡೇ ಮಾಡಲ್ಲ ಫೋನು. ನನ್ನ PA ಅಟೆಂಡ್ ಮಾಡ್ತಾರೆ. ಸಮಸ್ಯೆ ಇದ್ರೆ ಹೇಳ್ತಾರೆ, ಸಾಲ್ವ್ ಮಾಡ್ತೀನಿ. ವಿ ಡೋಂಟ್ ಸ್ಪೆಂಡ್ ರೇರ್. ನಮ್ಮ ಮಿನಿಸ್ಟರ್ಸು ಅವರು ಇವರು ಫೋನ್ ಮಾಡಿದಾಗ ಅಂತ ಇಟ್ಕೊಂಡು ಬಿಟ್ಟರೆ ನಾನು ಫೋನಲ್ಲಿ ಯಾರಿಗೂ ಸಿಗೋದಿಲ್ಲ ಇನ್ ದ ಸೆನ್ಸ್ ವೈ ಮೈ ಗೋಲ್ ಈಸ್ ಇಂಪಾರ್ಟೆಂಟ್ ರಾದರ್ ದೆನ್ ದಿಸ್ ಮೊಬೈಲ್. ನೀವೇನಾಗ್ತಿದೆ ಈ ಸ್ಟೇಜ್ ಓಕೆ. ನೆಕ್ಸ್ಟ್ ನೀವು ಮೆಡಿಕಲ್ ಇಂಜಿನಿಯರಿಂಗ್ ಹೋದ್ಮೇಲೆ ಒಂದು 2 ತಿಂಗಳು ಟೈಮ್ ಸಿಗುತ್ತೆ. ಆವಾಗ ಮೆಡಿಕಲ್ ಇಂಜಿನಿಯರಿಂಗ್ ಹೋದಾಗ ನಿಮ್ನ ಯಾರೂ ತಡೆಯೋದಿಲ್ಲ. ಇವಾಗ ಫೇಸಲ್ಲಿ ಏನಾದರೂ ನೀವು ಫ್ರೀ ಸೀಟ್ ಹೊಡಿಲಿಲ್ಲ ಅಂದ್ಕೊಳ್ಳಿ, ನಾಳೆ ನೀವು ಯಾವುದೋ ಒಂದು ಇಂಜಿನಿಯರಿಂಗ್ಗೆ ಪೇಮೆಂಟ್ ಹೋದರೆ 1.5 ಲಕ್ಷ 2 ಲಕ್ಷ ಅಪ್ಪ ಅಮ್ಮ ಎಲ್ಲಿಂದ ತರೋಕ್ಕಾಗುತ್ತೆ? ಎಲ್ಲಿಂದ ತರೋಕ್ಕಾಗುತ್ತೆ? ಯು ಬಿಲೀವ್ ಸ್ಟ್ರಾಂಗ್ಲಿ. ಹೆಂಗೆ ಓದಬೇಕು ಅಂದರೆ ನಾನು ಹೇಳ್ತೀನಲ್ಲ, ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದಬೇಕು. ಹೆಂಗೆ ಓದಬೇಕು ಅಂದರೆ ಒಂದಿನ ಕರ್ನಾಟಕ ನಿಮ್ಮ ಬಗ್ಗೆ ಓದಬೇಕಿಲ್ಲ, ತೆಪ್ಪಗಿರಬೇಕು ಅಂತ. ಆ ವಿಲ್ ಪವರ್ ಇರಬೇಕು ನಮಗೆ. ಬಿ ಸ್ಟ್ರಾಂಗ್. ಸರ್ ನಾನೀಗ 4 ತಿಂಗಳು ಓದಿದ್ರೆ ರ್ಯಾಂಕ್ ಬರ್ತೀನಾ? ಶೇಕ್ಸ್ಪಿಯರ್ ಯಾವತ್ತು ಇಂಗ್ಲೀಷಲ್ಲಿ MA ಮಾಡಲಿಲ್ಲ, ಇವತ್ತು ಯಾವನು ಶೇಕ್ಸ್ಪಿಯರ್ನ ಓದ್ದೆ ಇಂಗ್ಲೀಷಲ್ಲಿ MA ಮಾಡೋಕ್ಕಾಗಲ್ಲ. ಏನಾಗಿದೆ ಅಂತಲ್ಲ, ಏನು ಮಾಡ್ತೀವಿ ಅನ್ನೋದು. ಬಿ ಸ್ಟ್ರಾಂಗ್. ಲೈಫಲ್ಲಿ ಒಂದು ಅಲ್ಟಿಮೇಟ್ ಸೀಕ್ರೆಟ್ ಹೇಳ್ತೀನಿ ಸಕ್ಸಸ್ಗೆ, ನಿನ್ನ ಕೆರಿಯರು ನೀನು. ಬಿ ಸೆಲ್ಫಿಶ್.